ವಿಸ್ತರಣೆ ಬೆನ್ನಲ್ಲೇ ಬಂಡಾಯ, ಖಾತೆ ಹಂಚಿಕೆಗೆ ವಿಳಂಬ. ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ರು ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ. ವಿಧಾನಸೌಧದಲ್ಲಿ ಜಾರಕಿಹೊಳಿಯನ್ನ ಪಕ್ಕಕ್ಕೆ ಕರೆದು ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಬೆಳಗಾವಿ ರಾಜಕೀಯ, ಖಾತೆ ಹಂಚಿಕೆ, ಜಿಲ್ಲಾ ಉಸ್ತುವಾರಿಯ ಬಗ್ಗೆ ಚರ್ಚೆ ಆಗಿದೆ. ಕೆಲ ಹೊತ್ತು ಮಾತುಕತೆ ನಡೆಸಿದ್ರು ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಬಂಡಾಯ ಭುಗಿಲೆಳಿತು. ಈಗ ಖಾತೆ ಹಂಚಿಕೆಯಲ್ಲೂ ಕೂಡ ವಿಳಂಬ ಆಗ್ತಾ ಇದೆ. ಈ ಬಂಡಾಯ ಶಮನವಾಗದ ಹೊರತು ಖಾತೆ ಹಂಚಿಕೆ ಕಷ್ಟ. ವಿಧಾನಸೌಧದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ದು. ಪ್ರತ್ಯೇಕವಾಗಿ ಪಕ್ಕಕ್ಕೆ ಕರೆದು ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ರು ಸತೀಶ್ ಜಾರಕಿಹೊಳಿ ಜೊತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಸಂಪುಟ ವಿಸ್ತರಣೆ ಅದಾದ ಮೇಲೆ ಬಂಡಾಯ, ಈಗ ಖಾತೆ ಹಂಚಿಕೆಯ ಕಸರತ್ತು ಕೂಡ ನಡೆಯೋದು ಬಾಕಿ ಇದೆ. ಇವೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರನ್ನ ಪಕ್ಕಕ್ಕೆ ಕರೆದು ಡಿಕೆ ಶಿವಕುಮಾರ್ ಮಾತಾಡಿರೋದು ಏನ್ ಚರ್ಚೆ ಆಗಿರ್ಬೋದು? ಶ್ವೇತಾ, ಸಾಕಷ್ಟು ಈಗ ರಾಜಕೀಯ ಬೆಳವಣಿಗೆಗಳಾಗ್ತಾ ಇರುವಂತಹ ಕಾರಣಕ್ಕಾಗಿ ವಿವಿಧ ವಿಚಾರಗಳಲ್ಲಿ ನಾಯಕರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆಯಷ್ಟೇ ಅಸಮಾಧಾನಿತರಾಗಿದ್ದಂತಹ ಕೃಷ್ಣಪ್ಪ ಅವರ ಮನೆಗೆ ಡಿಕೆ ಶಿವಕುಮಾರ್ ಅವರು ಇರ್ಬೋದು, ಅದ್ರ ಜೊತೆಗೆ ಸುರ್ಜೇವಾಲಾ ಅವರು ಭೇಟಿಯಾಗಿದ್ರು. ಅದಾದ ಮೇಲೆ ಬೇರೆ ಬೇರೆ ನಾಯಕರು, ಎಚ್.ಕೆ. ಪಾಟೀಲ್ ಇರಬಹುದು, ಬೇರೆ ಬೇರೆ ಹಿರಿಯ ನಾಯಕರ ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಅವರ ಮುನಿಸನ್ನ ತಣಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿರುವಂತದ್ದು. ಒಂದು ಕಡೆ ಬೆಳಗಾವಿಯಲ್ಲಿ ಸಾಕಷ್ಟು ಜನರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನುವಂತಹ ಒಂದು ಮುನಿಸು ಕೂಡ ಆ ಭಾಗದ ಜನರಿಗೆ ಇದೆ. ಇನ್ನೊಂದು ಕಡೆ ಸೌದಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರುವಂತಹದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಶಾಸಕರುಗಳಿಗೆ ಆಗ್ತಾ ಇಲ್ಲ, ಆದ್ರೆ ಅವರಿಗೆ ಕೊಡಬಾರ್ದಿತ್ತು ಅನ್ನುವಂಥದ್ದು ಕೂಡ ಒಂದಷ್ಟು ಮಾತುಗಳಿದೆ. ಇನ್ನೊಂದಷ್ಟು ಜನರಿಗೆ ಕೊಟ್ಟಿದ್ರೆ ಕಾಂಗ್ರೆಸ್ ಅಭಿವೃದ್ಧಿ ಆಗ್ತಾ ಇತ್ತು. ಬಿಜೆಪಿಯಿಂದ ಬಂದಂತಹವರಿಗೆ ಸಚಿವ ಸ್ಥಾನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಇರಿಸು ಮುರುಸು ಆಗಬಹುದು ಸಂಘಟನೆಯ ವೇಳೆಯಲ್ಲಿ ಅನ್ನುವಂತಹ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಇದೆ. ಸೊ ಆ ವಿಚಾರಗಳೆಲ್ಲವನ್ನ ಕೂಡ ಬೆಳಗಾವಿ ಇರಬಹುದು, ಅದರ ಜೊತೆಗೆ ಈಗ ನಡೆಯುತ್ತಾ ಇರುವಂತಹ ಖಾತೆ ಹಂಚಿಕೆ ಕಸರತ್ತಿನ ವಿಚಾರ ಇರಬಹುದು. ಸೊ ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಈ ಇಬ್ಬರೂ ನಾಯಕರು ಚರ್ಚೆಯನ್ನ ಮಾಡಿರುವಂತಹದ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದೆ ಬರುವಂತಹ ಎಲೆಕ್ಷನ್ಗೆ ಯಾವ ರೀತಿಯಾಗಿ ನಾವು ತಯಾರಿಯನ್ನ ಮಾಡ್ಕೊಳ್ಬೇಕು, ಅದರ ಜೊತೆಗೆ ಖಾತೆ ಹಂಚಿಕೆಯ ಸಂದರ್ಭದಲ್ಲಿ ಯಾರಿಗೆ ಯಾವ ಖಾತೆಯನ್ನ ಕೊಟ್ರೆ ಒಳ್ಳೇದು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಬಹುತೇಕ ಎಲ್ಲ ಹಿರಿಯ ಶಾಸಕರುಗಳೇನಿದ್ದಾರೆ, ಹಿರಿಯ ನಾಯಕರು ಏನಿದ್ದಾರೆ ಅವರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಒಂದು ಚರ್ಚೆ ಆಗಿದೆ. ಸೊ ಇದರ ಮುಂದುವರೆದ ಭಾಗವನ್ನೇ ಸತೀಶ್ ಜಾರಕಿಹೊಳಿ ಅವರ ಜೊತೆ ಕೂಡ ಮಾತನಾಡಿರಬಹುದು. ಒಂದು ಕಡೆ ಇಂಥವ್ರಿಗೆ ಇಂಥ ಖಾತೆಯನ್ನ ಕೊಡ್ತೀನಿ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಬಹಿರಂಗ ಪಡಿಸಲ್ಲ. ಆದ್ರೆ ಈಗಿರುವಂತಹ ಮುನಿಸಿರಬಹುದು, ಅದರ ಜೊತೆಗೆ ಈಗ ನಡೀತಾ ಇರುವಂತಹ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳೇನಿದೆ ಈ ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಇಬ್ಬರು ನಾಯಕರು ಚರ್ಚೆಯನ್ನ ಮಾಡಿರಬಹುದು. ಶ್ವೇತಾ, ಎಸ್, ಥ್ಯಾಂಕ್ ಯು ವಿದ್ಯಾಶ್ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.